ಮೈ ಮೇಲೆ ಬೀಳೋ ಕಲ್ಲನ್ನು ಮನೆ ಕಟ್ಟಕ್ಕೆ ಉಪಯೋಗಿಸ್ಕೋಬೇಕು. ಅದು ಜಾಣ್ಮೆ. ಈ ಕಾರ್ ಓನರ್ ಬಂದಿದ್ದು ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡಿದ್ದೆ, ಆದರೆ ಅದು ಹೀಗೂ ಯೂಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಬಾಲ, ನಾವು ರೋಡಲ್ಲಿದ್ದೀವಿ. ಸೋ ವಾಟ್ ದಿವ್ಯಾ? ಏನು ಹೀಗೆ ಹೇಳ್ತಿದ್ಯಾ? ಅಂದರೆ ನಮ್ಮನ್ನು ಅಬ್ಸರ್ವ್ ಮಾಡೋರು ರೋಡಲ್ಲೇ ಇದ್ದಾರಲ್ವಾ, ಅವ್ರ ಮುಂದೆ ನಾವು ಪ್ರೀತಿಯಿಂದ ಇದ್ದೀವಿ ಅಂತ ತೋರಿಸ್ಕೋಬೇಕು. ನನ್ಗೆ ಯಾಕೋ ಇದು ಯಾವುದೂ ಸರಿ ಕಾಣಿಸ್ತಿಲ್ಲ. ನನಗೆ ತಪ್ಪು ಅನ್ನಿಸ್ತಿಲ್ಲ ದಿವ್ಯಾ. ನೋ ಬಾಲ, ನೋ. ಏನು ಹುಡುಗರಪ್ಪ, ದಾರಿಲಿ ಮುತ್ತಿಕ್ಕೋ ಮಟ್ಟದಲ್ಲಿ ಇದ್ದಾರೆ ಅಂದರೆ ಭಾಳ ಮುಂದುವರೆದು ಬಿಟ್ಟಿದ್ದಾರೆ. ಆದರೂ ಇಂಥ ಶ್ರೀಮಂತೆ ಹುಡುಗಿ ಇವನಿಂದ ಯಾಕೆ ಬಿದ್ಲು? ಏನು ಮಾಡೋಕ್ಕಾಗಲ್ಲ. ಇಂಥ ಶ್ರೀಮಂತರಲ್ಲ ಬೀಳೋದೆ ಇಂಥ ಖಾಲಿ ಪೀಲಿ ನನ್ನ ಮಕ್ಕಳಿಗೆ, ಪೆದ್ದ ಮುಂಡೆವು. ದಿವ್ಯಾ, ನೀನು ಮುತ್ಕೊಳ್ಳೋಕೆ ಹೆಸಿಟೇಟ್ ಮಾಡಿದ್ರೆ ಅವ್ರಿಗೆ ಡೌಟ್ ಬರುತ್ತೆ ಅಂತ ನಾನೇ ಕೊಟ್ಬಿಟ್ಟೆ. ದಿವ್ಯಾ, ಇವತ್ತು ನೀನು ಹೇಗೆ ಕಾಣಿಸ್ತಿದ್ಯಾ ಗೊತ್ತಾ? ಸಾಕ್ಷಾತ್ ಅಪ್ಸರೆ ಥರ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು ದಿವ್ಯಾ. ಈಗ ಅವ್ರಿಗೆ ಸ್ವಲ್ಪ ನಂಬಿಕೆ ಬಂದಿರುತ್ತೆ. ಓಹೋ, ಇವರಿರೋ ಸ್ಪೀಡ್ ನೋಡಿದ್ರೆ ಇವರಿಬ್ಬರು ಬೇಗ ಮದುವೆಯಾಗಿ ಮಕ್ಕಳು ಆಗಿ ಭಾಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತಾನೆ. ಆದರೂ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಏನು ಮಾಡ್ಲಪ್ಪ ಇವಾಗ ನಾನು? ಇಲ್ಲಿ ಇಲ್ಲ ಹೋಗ್ಲಾ? ನಿಲ್ಸು ನಿಲ್ಸು ನಿಲ್ಸು. ಯಾಕೆ ನಿಲ್ಸಕ್ ಹೇಳ್ದೆ? ಇನ್ನೇನ್ ಮತ್ತೆ ನಿಧಾನ ಕೊಡ್ಸ್ಬೇಕು ತಾನೆ. ಯಾಕೆ ಸ್ಪೀಡ್ ಜಾಸ್ತಿ ಆಯ್ತಾ? ಇನ್ನೇನ್ ಮತ್ತೆ. ಓ, ಇಡ್ಬೋದು. ಈ ಗಾಡಿಗೆ ಸ್ಪೀಡೋಮೀಟರ್ ಇಲ್ವಲ್ಲ, ಅದಕ್ಕೆ ನಂಗೆ ಗೊತ್ತೇ ಆಗ್ಲಿಲ್ಲ. ನನಗ್ ಗೊತ್ತಾಗ್ತಾ ಇದ್ದೆ, ನಿಧಾನ ಕೊಡ್ಸು. ಯಾಕೆ ಭಯನಾ? ಭಯನ್ನ ಚಚ್ಚೆ ನೋನು. ರೋಡ್ ಏನೋ ನೆಟ್ಟಿಗೆ ಇದೆ, ಆದ್ರೆ ನೀನೆ ವಕ್ರವಾಗಿ ಓಡಿಸ್ತಾ ಇರೋದು. ಅದೇ ನಂಗೂ ಗೊತ್ತಾಗ್ತಾ ಇಲ್ಲ. ಹ್ಯಾಂಡ್ಲ್ ಬಾರ್ ಆ ಕಡೆ ಈ ಕಡೆ ಎಲ್ಲಾಡ್ತಾ ಇದೆ. ಏ ಅಮೂಲ್ ಬೇಬಿ, ನೀನು ಸರಿಯಾಗಿ ಕೂತಿಲ್ಲ. ಒಂದ್ಸತಿ ಈ ಕಡೆ ಒಂದ್ಸತಿ ಆ ಕಡೆ ವಾಲಾಡ್ತಾ ಇದ್ಯಾ. ಮತ್ ನನ್ ಬ್ಯಾಲೆನ್ಸ್ ಹೆಂಗ್ ಮಾಡ್ಲಿ? ಏನು ನಾನ್ ವಾಲಾಡ್ತಾ ಇದ್ದೀನ? ಅದು ಸರಿ. ನಿನಗ್ ಯಾವಾಗ್ಲೂ ನಂದೇ ತಪ್ಪು ಅನ್ಸುತ್ತೆ ಅಲ್ವಾ? ತಪ್ಪು ಮಾಡಿದ್ರೆ ತಪ್ಪು ಅನ್ಸಿದ್ರಲ್ಲಿ ತಪ್ಪೇನು? ತಪ್ಪೇನು ಇಲ್ಲ, ನಿನ್ ಜೊತೆ ಬಂದಲ್ಲ ಅದು ನನ್ ತಪ್ಪು. ಕರೆಕ್ಟ್. ಏನು ಕಿಂಡಲ್ಲ ನನ್ನ ಈ ಆಳಿಸ್ತ್ಯಾ? ನನ್ನನ್ನ ಯಾರು ಅನ್ಕೊಂಡಿದ್ಯಾ? ದ ಗ್ರೇಟ್ ಕೋಟೆ ಮನೆ ರಾಮಚಂದ್ರ ರಾಯರ ಒಬ್ಬನೇ ಮಗ. ಅವ್ರು ಗ್ರೇಟ್, ಆದ್ರೆ ನೀನಲ್ವಲ್ಲ. ಅಂತವ್ರ ಹೊಟ್ಟೆಲೆ ನಿನ್ನಂತ ಹೆದ್ರು ಪುಕ್ಲ ಹೇಗುಡ್ಡ ಅಂತ. ಸತ್ಯ. ಕರೆಕ್ಷನ್. ನಾನು ಅವ್ರ ಹೋಟೆಲ್ ಹುಟ್ಟಿಲ್ಲ, ನಾನು ನಮ್ಮ ಮಮ್ಮಿ ಹೋಟೆಲ್ ಹುಟ್ಟಿದ್ದು. ಕರ್ಮ. ಯಾರನ್ನ ಎದುರು ಪುಕ್ಲ ಅಂತ ಇದ್ಯಾ? ನನ್ ಮುಂದೆ ಯಾವಾಗ್ಲೂ ಹೆದ್ರುಕೊಂಡು ಮುದ್ರಕೊಂಡು ನಿಂತಿರ್ತಾನಲ್ಲ ಅವನನ್ನ. ನೋಡು ಸತ್ಯ, ಎದುರು ಪುಕ್ಲ ಅಂತಲ್ಲ ನನ್ಗೆ ಹೇಳ್ಬೇಡ.
ನನಗ 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 ಸತ್ಯ ನೀನ್ ಯಾಕೆ ಆಪ್ತ ಮಿತ್ರ ಸಿನಿಮಾ ನಾಗಾವಲಿ ತರ ನನಗ 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 ಅಂತ ಇದ್ಯಾ? ನೀನು ನಾರ್ಮಲ್ ಆಗಿದ್ಯಾ ತಾನೆ? ನೋಡಿದ್ಯಾ ಹೆದ್ರು ಪುಕ್ಲ ಅಂತ ಹೇಳೋದೇ ಬೇಕಾಗಿಲ್ಲ, ನೀನೇ ಪ್ರೂವ್ ಮಾಡ್ಕೊತಿದ್ಯಾ. ಏನಾಯ್ತು? ಈ ಹೊತ್ತಲ್ಲಿ ನೀನು ಅಲ್ಲೋಡು ಇಲ್ಲೋಡು ಅಂತೆಲ್ಲ ಹೇಳ್ಬೇಡ. ಮಧ್ಯರಾತ್ರಿಲಿ ಇಲ್ಲಿ ಏನೇನಿರುತ್ತೋ ಏನೋ ಸತ್ಯ. ಅದು ನಿಜಾನೇ. ಇಷ್ಟ ಹೊತ್ತಲ್ಲಿ ಈ ರೋಡಲ್ಲಿ ಇಷ್ಟು ಚಿಕ್ಕ ಹುಲಿ ಎಲ್ಲಿಂದ ಬಂತು? ಹುಲಿನ? ಬೆಂಗಳೂರಲ್ಲಿ ಎಲ್ಲಿಂದ ಹುಲಿ ಬರುತ್ತೆ? ಹೋಗೋ ದಾರಿಲಿ ಹುಲಿ ಬಂದ್ರೆ ಸ್ವಲ್ಪ ಹೊತ್ತು ನಿಂತೋಗ್ಬೇಕಂತೆ, ಇಲ್ಲ ಅಂದ್ರೆ ಅಪಶಕುನ ಅಂತೆ. ಅದು ಹುಲಿ ಅಲ್ಲ ಸತ್ಯ, ಹೋಗೋ ದಾರಿಲಿ ಬೆಕ್ಕಡ್ಡ ಬಂದ್ರೆ ಅಪಶಕುನ. ಯಾಕೆ ನಗ್ತಾ ಇದೆಯಾ? ಅಮ್ಮ ತಾಯಿ, ಅದು ಹುಲಿ ಅಡ್ಡ ಬಂದ್ರೆ ಅಲ್ಲ, ಬೆಕ್ಕು ಅಡ್ಡ ಹೋದ್ರೆ. ನಿನ್ ಕಣ್ಣಿಗೆ ಬೆಕ್ಕು ಹುಲಿ ತರ ಕಾಣಿಸ್ತಿದೆ ಅಂದ್ರೆ ಪಕ್ಕ ಕನ್ಫರ್ಮ್ ಆಗೋಯ್ತು, ನಿನಗೆ ತಲೆ ಕೆಟ್ಟಿದೆ. ಏನ್ ಮಾಡೋದು, ಇತ್ತೀಚೆಗೆ ಅಮೂಲ್ ಬೇಬಿ ಅನ್ನೋ ಬೆಕ್ಕುಗಳೆಲ್ಲ ಹುಲಿ ಅಂತ ಪೋಸ್ ಕೊಡ್ತಿದ್ಯಲ್ಲ, ಅದಕ್ಕೆ ಹಾಗೆ ಕಾಣಿಸುತ್ತೆ. ಹಾಗಂದ್ರೆ ಏನು? ನಾನು ಬೆಕ್ಕ? ನಾನು ಬೆಕ್ಕಾಗಿದ್ರೆ ನನಗೆ ಬಾಲ ಇರ್ಬೇಕಲ್ವಾ? ತೋರ್ಸ್, ನನಗ್ ಬಾಲ ಎಲ್ಲಿದೆ ಅಂತ ತೋರ್ಸು. ಇಲ್ಲ ತಾನೆ? ಹಾಗಿದ್ರೆ ನಾನು ಬಾಲ ಇಲ್ದಿರಬೇಕಾಗಿರ್ಬೇಕು. ಒಂದು ವೇಳೆ ನನಗೆ ಬಾಲ ಇದ್ದಿದ್ರೆ ನೀನ್ ಸುಮ್ನೆ ಬಿಡ್ತಿದ್ದ? ಇಲ್ಲ ತಾನೆ? ಕಟ್ ಮಾಡಿ ಬಿಸಾಕ್ಬಿಡ್ತಾ ಇದ್ದೆ ಅಲ್ವಾ? ನಿಜ ಹೇಳು, ನೀನ್ ಕುಡ್ದಿದ್ಯಾ? ಆರತಿ ಮಾಡಿ ಬರ್ತಾಳೆ ನಮ್ಮ ಸತ್ಯ.